ಇನ್ನು ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. ಲೈಂಗಿಕ ಕಿರುಕುಳ ಕೊಟ್ಟಂತ ಇಬ್ಬರು ಯುವಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕ್ಯಾಬ್ ಬುಕ್ ಮಾಡಿದಂತ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪ. ಜನವರಿ 27ರ ರಾತ್ರಿ 2 ಗಂಟೆ ಸುಮಾರಿಗೆ ಯುವತಿ ಕ್ಯಾಬ್ ಬುಕ್ ಮಾಡಿದ್ಲು. ಕಮ್ಮನಹಳ್ಳಿಯ ಚಿಕ್ಕಮ್ಮನ ಲೇಔಟ್ನಿಂದ ಕ್ಯಾಬ್ ಬುಕ್ ಮಾಡಿದಂಥ ಯುವತಿ ಕ್ಯಾಬ್ ಬರ್ತಿದ್ದ ಹಾಗೆ ಕಾರ್ನ ಒಳಗೆ ಕುಳಿತುಕೊಂಡು ಅದಾದ್ಮೇಲೆ ಅಪರಿಚಿತ ವ್ಯಕ್ತಿಗಳು ಕಾರ್ನ ಒಳಗೆ ಬಂದು ಕೂತಿದ್ದಾರೆ. ಇಬ್ಬರು ಯುವಕರಿಂದ ಯುವತಿ ಜೊತೆ ಅಸಭ್ಯ ವರ್ತನೆ ಆರೋಪ ಕೇಳಿಬಂದಿದೆ. ಆಗ ಗಾಬರಿಗೊಂಡು ಕಾರ್ನಿಂದ ಇಳಿದು ಓಡಿ ಹೋದಂಥ ಯುವತಿಯ ಕುತ್ತಿಗೆ ಹಿಡಿದು ನೆಲಕ್ಕೆ ಬೀಳಿಸ್ತಿದ್ದಂಥ ಒಬ್ಬ ಆರೋಪಿ ಅದರಲ್ಲಿ ಒಬ್ಬ ಕೆಳಗೆ ಬೀಳಿಸಿದ್ದಾನೆ. ಮತ್ತೊಬ್ಬ ಆರೋಪಿಯಿಂದ ಬಟ್ಟೆ ಬಿಚ್ಚಲು ಪ್ರಯತ್ನ ಆಗಿದೆ. ಲೈಂಗಿಕ ಕಿರುಕುಳ ನೀಡುವಂಥದ್ದು ಆಗಿದೆ. ಯುವತಿ ಜೋರಾಗಿ ಕೂಗ್ತಿದ್ದ ಹಾಗೇನೆ ಸ್ಥಳಕ್ಕೆ ಬಂದಂಥ ಅಕ್ಕಪಕ್ಕದ ಜನ ಬರ್ತಿದ್ದ ಹಾಗೇನೆ ಎಲ್ಲರೂ ಕೂಡ ಇಬ್ಬರು ಅಪರಿಚಿತರು ಏನಿದ್ರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಘಟನೆ ಬಗ್ಗೆ ಬಾಣಸವಾಡಿ ಪೊಲೀಸರಿಗೆ ದೂರು ನೀಡಿರುವಂಥ ಸಂತ್ರಸ್ತೆ. ಇಬ್ಬರು ಆರೋಪಿಗಳಿಗಾಗಿ ಈಗ ಹುಡುಕಾಟ ನಡೀತಾ ಇದೆ. ಇದು ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂಥ ಆರೋಪ. ಸೊ ಎಫ್ಐಆರ್ ದಾಖಲಾಗಿದೆ. ಕ್ಯಾಬ್ ಬುಕ್ ಮಾಡಿದಂಥ ಯುವತಿಗೆ ಲೈಂಗಿಕ ಕಿರುಕುಳ ಸುಮಾರು ರಾತ್ರಿ 2 ಗಂಟೆ ಸುಮಾರಿಗೆ ಕ್ಯಾಬ್ ಬುಕ್ ಮಾಡಿದ್ಲು ಯುವತಿ 27ನೇ ತಾರೀಕು. ಸೊ ಕಮ್ಮನಹಳ್ಳಿಯ ತನ್ನ ಚಿಕ್ಕಮ್ಮನ ಲೇಔಟ್ನಿಂದ ಕ್ಯಾಬ್ ಬುಕ್ ಮಾಡಿದಂಥ ಯುವತಿ ಕ್ಯಾಬ್ ಬರ್ತಿದ್ದ ಹಾಗೆ ಕಾರಿನ ಒಳಗೆ ಕುಳಿತುಕೊಂಡಂಥ ಯುವತಿ. ಇದೇ ವೇಳೆ ಅಪರಿಚಿತ ವ್ಯಕ್ತಿಗಳು ಕಾರ್ ಒಳಗೆ ಎಂಟ್ರಿ ಆಗ್ತಾರೆ. ಆಕೆಗೂ ಕೂಡ ಗಾಬರಿ ಆಗುತ್ತೆ ಒಳಗೆ ಬಂದಾಗ. ಸೊ ಅದಾದಮೇಲೆ ಆಕೆಯ ಮೇಲೆ ಅಲ್ಲಿ ಲೈಂಗಿಕ ಕಿರುಕುಳ ಆಗಿದೆ.